ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನಿವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ಹಿಂದ್ಗಡೆ ಇರೋ ತೋಟ. ಅಂದರೆ ಇದು ತೋಟ ಅಲ್ಲ, ನಮ್ಮ ಮನೆ ಹಿಂದ್ಗಡೆ ಇರೋ ಜಾಗದಲ್ಲಿ ನಮ್ಮಮ್ಮ ಏನೇನು ಬೆಳೆದಿದ್ದಾರೆ, ನಮ್ಮ ಮನೆ ಹಿಂದ್ಗಡೆ ಏನೇನಿದೆ ಅನ್ನೋದನ್ನು ನಾನಿವತ್ತು ನಿಮಗೆ ಈ ಬ್ಲಾಗಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮನೆ ಈ ಬ್ಲಾಗಲ್ಲಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೇಲಿ ನಾವು ಸಾಕಷ್ಟು ತರಕಾರಿಗಳನ್ನ ಬೆಳ್ಕೊಂಡಿದ್ದೀವಿ, ಹೂವುಗಳನ್ನ ಬೆಳ್ಕೊಂಡಿದ್ದೀವಿ, ಪೂಜೆಗೆ ಏನೇನು ಬೇಕು ಸ್ವಲ್ಪ ಸಾಮಗ್ರಿಗಳನ್ನ ಬೆಳ್ಕೊಂಡಿದ್ದೀವಿ. ಅದು ಏನೇನಂತ ತೋರಿಸ್ತೀನಿ ಬನ್ನಿ. ಇದು ನಾವು ದಾಸವಾಳ ಹೂಗಳನ್ನು ಬೆಳೆದಿದ್ದೀವಿ ನೋಡಿ. ಇದು ಒಂದು ಗಿಡ ನಮಗೆ ಅರ್ಧ ಪುಟ್ಟಿಯಷ್ಟು ದಾಸವಾಳ ಕೊಡುತ್ತೆ. ಮತ್ತು ನಮ್ಮ ಮನೆ ಹಿಂದ್ಗಡೆ ಕಬ್ಬಿನ ಗಿಡನ ನಾವು ಹಾಕಿದ್ದೀವಿ. ಇದರ ತುಂಬ ಅವರೆಕಾಯಿ ಮತ್ತು ತೊಗರಿಬೇಳೆ ತೊಗರಿ ಗಿಡ ಈ ಥರ ಇದ್ದಾವೆ. ಅದಾದಮೇಲೆ ಒಂದು 2 ನಿಂಬೆ ಗಿಡ ಇದ್ದಾವೆ. ಅದರಲ್ಲಿ ಈಗ ಸದ್ಯಕ್ಕೆ ಒಂದು ನಿಂಬೆ ಗಿಡ ಇದೆ. ಮತ್ತು ನಾವು ಬದನೆಕಾಯಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಾವು ಅರಿಶಿಣ, ಶುಂಠಿ, ವೀಳ್ಯದೆಲೆ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಮನೆಗೆ ಮತ್ತು ಪೂಜೆಗೆ ವೀಳ್ಯದೆಲೆ ಬೇಕಾಗುತ್ತೆ ಅಂತ ನಾವು ಸುಮಾರು 3-4 ಥರದ ದಾಸವಾಳದ ಗಿಡನ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಪೂಜೆಗೆ ಎಕ್ಕೆ ಗಿಡ ಹಾಕ್ಕೊಂಡಿದ್ದಾರೆ, ತುಂಬೆ ಗಿಡ ಹಾಕ್ಕೊಂಡಿದ್ದಾರೆ, ಆಮೇಲೆ ಶಂಖಪುಷ್ಪ ಗಿಡನೂ ಇದೆ. ಮತ್ತು ಇವತ್ತು ನಾವು ಶನಿವಾರದ ಪೂಜೆಗೆ ಇಷ್ಟೊಂದು ಹೂವು ಕಿತ್ತಿದ್ದೀವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಥರದ ದಾಸವಾಳ, ತುಳಸಿ, ಮಾವಿನ ಸೊಪ್ಪು, ಮಾವಿನ ಗಿಡ ಕೂಡ ಇದ್ದಾವೆ. ಚಿಕ್ಕ ಮಾವಿನ ಗಿಡ ಮನೆ ಪೂಜೆಗೆ, ಮತ್ತು ಕಸ್ತೂರಿ ಗಿಡ, ಮತ್ತು ಸ್ವಲ್ಪ ತುಳಸಿ. ನಾವಂತೂ ಇದು ಶ್ರಾವಣ ಆಗಿರೋದ್ರಿಂದ ನಮಗೆ ತುಳಸಿ ಬೇಕೇ ಬೇಕು. ಹೊರಗಡೆ ನೀವೇ ನೋಡಿರ್ಬೋದು ದುಡ್ಡು ಕೊಡ್ತಿರೋದಕ್ಕೆ ಎಷ್ಟೊಂದು ತುಳಸಿ ಆಗುತ್ತೆ ಅಂತ. ಇದೇ ರೀತಿ ತುಂಬ ತರಕಾರಿಗಳನ್ನ ಬೆಳೆದಿದ್ದೀವಿ. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು, ತುಂಬ ತರಕಾರಿಗಳನ್ನ ಬೆಳೆದಿದ್ದೀವಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ಬೇವು ಸೊಪ್ಪು, ತುಂಬ ನಾನಾ ರೀತಿ ಪಪ್ಪಾಯ ಹಣ್ಣು ಎಲ್ಲ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.